ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ವರದಿಗೆ ಸ್ವಾಗತ. ನಾವು ಪ್ರತಿದಿನ ಟಿವಿಯಲ್ಲಿ ಅದೆಷ್ಟೋ ಧಾರಾವಾಹಿಗಳನ್ನ ನೋಡ್ತೀವಿ. ಅಲ್ಲಿರೋ ಪಾತ್ರಗಳು ನಗ್ತವೆ, ಅಳ್ತವೆ, ಜಗಳ ಆಡ್ತವೆ. ನಮಗೆ ಅದು ಕೇವಲ ಮನರಂಜನೆ. ಆದ್ರೆ ಆ ಒಂದು ದೃಶ್ಯಕ್ಕಾಗಿ ಒಬ್ಬ ಕಲಾವಿದ ತನ್ನ ಮನಸ್ಸಿನ ಮೇಲೆ ಎಂಥ ಒತ್ತಡ ಹಾಕಿಕೊಳ್ತಾನೆ, ತನ್ನ ಪರ್ಸನಲ್ ಲೈಫ್ನ ನೋವನ್ನ ಕ್ಯಾಮರಾ ಮುಂದೆ ಹೇಗೆ ಹೊರಹಾಕ್ತಾರೆ ಅನ್ನೋದು ಯಾರಿಗೂ ತಿಳಿಯದ ವಿಚಾರ. ಇಂದು ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಅಭಿಜ್ಞಾ ಭಟ್ ಸುದ್ದಿಯಲ್ಲಿದ್ದಾರೆ. ಸ್ಟಾರ್ ಸುವರ್ಣದ ಆಸಿ ಧಾರಾವಾಹಿಯಲ್ಲಿ ರೋಹಿಣಿ ಪಾತ್ರದ ಮೂಲಕ ಎಲ್ಲರ ಮನಗೆದ್ದಿರೋ ಅಭಿಜ್ಞಾ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಸುದೀರ್ಘ ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಓದಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಯಾಕಂದ್ರೆ ಅದು ಕೇವಲ ನಟನೆಯಲ್ಲ, ಅದೊಬ್ಬ ಹೆಣ್ಣಿನ ಆರ್ತನಾದ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆಸಿ ಧಾರಾವಾಹಿಯ ಆ ಸೀನ್ನಲ್ಲಿ ಏನಾಯ್ತು, ಅಭಿಜ್ಞಾ ಭಟ್ ಅನುಭವಿಸಿದ ಆ ಮಾನಸಿಕ ವೇದನೆ ಎಂಥದ್ದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ವೀಕ್ಷಕರೇ, ಮೊದಲು ನಾವು ಈ ಆಸಿ ಧಾರಾವಾಹಿಯ ಬಗ್ಗೆ ಮಾತಾಡ್ಲೇಬೇಕು. ಸಂಜೆ 6 ಗಂಟೆ ಆಗ್ತಿದ್ದಂತೆ ಮನೆಯಲ್ಲಿ ಈ ಸೀರಿಯಲ್ ಸೌಂಡ್ ಕೇಳಿಸುತ್ತೆ. ಇದರಲ್ಲಿ ನಾಯಕಿ ಮೀನಾಲ ಕಥೆ ಒಂದು ಕಡೆಯಾದ್ರೆ, ರೋಹಿಣಿ ಅನ್ನೋ ಪಾತ್ರಕ್ಕೆ ತನ್ನದೇ ಆದ ತೂಕವಿದೆ. ಅಭಿಜ್ಞಾ ಭಟ್ ಅವರು ಈ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಅಭಿಜ್ಞಾ ಅವರು ಕಿರುತೆರೆಗೆ ಹೊಸಬರಲ್ಲ. ಅವರು ಈ ಹಿಂದೆ ಗಿರಿಜಾ ಕಲ್ಯಾಣದಂತಹ ಪೌರಾಣಿಕ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಆದರೆ ಆಸಿ ಅವರಿಗೆ ಒಂದು ದೊಡ್ಡ ಬ್ರೇಕ್ ನೀಡಿದೆ. ಇಲ್ಲಿ ರೋಹಿಣಿ ಕೇವಲ ವಿಲನ್ ಅಲ್ಲ, ಅಥವಾ ಕೇವಲ ಪೋಷಕ ಪಾತ್ರವಲ್ಲ. ಅವಳು ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ, ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುವ ಮಹಿಳೆ. ಈ ಪಾತ್ರದ ಪ್ರತಿಯೊಂದು ಮ್ಯಾನರಿಸಂ ಕೂಡ ಜನರಿಗೆ ಇಷ್ಟ ಆಗ್ತಿದೆ. ಆದರೆ ಇತ್ತೀಚಿನ ಒಂದು ಎಪಿಸೋಡ್ ಈ ಪಾತ್ರದ ಮೇಲೆ, ನಟಿಯ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಅಭಿಜ್ಞಾ ಭಟ್ ಶೇರ್ ಮಾಡಿಕೊಂಡಿರುವ ಆ ಪೋಸ್ಟ್ನಲ್ಲಿ ಅಸಲಿ ವಿಷಯ ಇದೆ. ಆವತ್ತು ಸೆಟ್ನಲ್ಲಿ ಒಂದು ಎಮೋಷನಲ್ ಸೀನ್ ಶೂಟಿಂಗ್ ಇತ್ತು. ರೋಹಿಣಿ ಪಾತ್ರವು ತನ್ನ ಜೀವನದಲ್ಲಿ ಅನುಭವಿಸಿದ ಅವಮಾನ, ಒಂಟಿತನ ಮತ್ತು ಹತಾಶೆಯನ್ನು ಹೊರಹಾಕುವ ದೃಶ್ಯವದು. ಸಾಮಾನ್ಯವಾಗಿ ನಟನಟಿಯರು ಕಣ್ಣೀರು ಹಾಕಲು ಗ್ಲಿಸರಿನ್ ಬಳಸುತ್ತಾರೆ. ಆದರೆ ಅಭಿಜ್ಞಾ ಹೇಳುವಂತೆ ಅಂದು ಅವರು ಗ್ಲಿಸರಿನ್ ಬಳಸಲೇ ಇಲ್ಲ. ಯಾವಾಗ ಡೈರೆಕ್ಟರ್ ಆಕ್ಷನ್ ಅಂದರೂ ಅಭಿಜ್ಞಾ ಅವರಿಗೆ ಆ ಪಾತ್ರದ ನೋವು ತನ್ನ ಸ್ವಂತ ನೋವಿನಂತೆ ಭಾಸವಾಯಿತಂತೆ. ಅವರು ಕೆನ್ನೆಯ ಮೇಲೆ ಹರಿದ ಕಣ್ಣೀರು ಸ್ಕ್ರಿಪ್ಟ್ಗಾಗಿ ಬಂದಿದ್ದಲ್ಲ, ಅದು ಒಳಗಿನಿಂದ ಬಂದ ಆಕ್ರೋಶ. ಚಿತ್ರೀಕರಣ ಮುಗಿದು ಕಟ್ ಅಂದ ಮೇಲೂ ಅಭಿಜ್ಞಾ ಅಳು ನಿಲ್ಲಿಸಲಿಲ್ಲವಂತೆ. ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಸೆಟ್ನ ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇದೊಬ್ಬ ನಟ ಪಾತ್ರದೊಳಗೆ ಎಷ್ಟರ ಮಟ್ಟಿಗೆ ಪರಕಾಯ ಪ್ರವೇಶ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅಭಿಜ್ಞಾ ಬರದ ಸಾಲುಗಳನ್ನು ಒಮ್ಮೆ ಗಮನಿಸಿ. ನಾವು ಕಲಾವಿದರು ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡ್ತೀವಿ. ಆದ್ರೆ ಕೆಲವೊಮ್ಮೆ ಆ ಕನ್ನಡಿ ನಮ್ಮ ನೈಜ ರೂಪವನ್ನೇ ನಮಗೆ ತೋರಿಸ್ಬಿಡುತ್ತೆ ಅಂತ ಬರೆದಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವ ಮಾತು. ಅವರು ತಮ್ಮ ಪೋಸ್ಟ್ನಲ್ಲಿ ತಂಡಕ್ಕೆ ಧನ್ಯವಾದ ಹೇಳಿದ್ದಾರೆ. ನಿರ್ದೇಶಕರು ನೀಡಿದ ಸ್ವಾತಂತ್ರ್ಯ ಮತ್ತು ಸಹನಟರು ನೀಡಿದ ಬೆಂಬಲದಿಂದಾಗಿ ಆ ಸೀನ್ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಬಗ್ಗೆ ಚರ್ಚೆ ಶುರುವಾಗಿದೆ. ಕೆಲಸದ ಒತ್ತಡದ ನಡುವೆ ಮಾನಸಿಕವಾಗಿ ಇಂತಹ ಸೀನ್ಗಳು ನಟರನ್ನು ಎಷ್ಟು ಕುಗ್ಗಿಸುತ್ತವೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಅಭಿಜ್ಞಾ ಅವರ ಈ ಪ್ರಾಮಾಣಿಕ ಒಪ್ಪಿಗೆಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಒಬ್ಬ ನಟಿಯಾಗಿ ಅವರು ಕೇವಲ ಡೈಲಾಗ್ ಹೇಳಿಲ್ಲ, ಅಲ್ಲಿ ತನ್ನ ಆತ್ಮವನ್ನೇ ಇಟ್ಟಿದ್ದಾರೆ. ದ ನ್ಯೂಸ್ ವೇ ವೀಕ್ಷಕರೇ, ನಾವು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ಗಳನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಯಿತು. ಜನ ಈಗ ಕೇವಲ ಮೇಲ್ನೋಟದ ನಟನೆಯನ್ನು ಇಷ್ಟಪಡುತ್ತಿಲ್ಲ. ಯಾರು ನಿಜವಾಗಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೋ ಅವರಿಗೆ ಬೆಲೆ ಕೊಡ್ತಿದ್ದಾರೆ. ಒಬ್ಬರು ಬರೆದಿದ್ದಾರೆ, ರೋಹಿಣಿ ಪಾತ್ರ ನಮಗೆ ನಮ್ಮ ಮನೆಯ ಮಗಳ ಕಥೆಯಂತೆ ಅನಿಸುತ್ತಿದೆ ಎಂದು. ಕಿರುತೆರೆ ಇತಿಹಾಸದಲ್ಲಿ ಇಂತಹ ಕ್ಷಣಗಳು ತುಂಬಾ ಅಪರೂಪ. ಸಾಮಾನ್ಯವಾಗಿ ನೆಗೆಟಿವ್ ರೋಲ್ ಮಾಡುವವರನ್ನು ಜನ ಬೈಯುತ್ತಾರೆ. ಆದರೆ ಅಭಿಜ್ಞಾ ವಿಷಯದಲ್ಲಿ ಅದು ಉಲ್ಟಾ ಆಗಿದೆ. ಜನ ಅವರ ನೋವನ್ನು ಕಂಡು ಮರುಗುತ್ತಿದ್ದಾರೆ. ಇದು ಅವರ ನಟನೆಗೆ ಸಿಕ್ಕ ಅತಿದೊಡ್ಡ ಪ್ರಶಸ್ತಿ ಅಂದ್ರೆ ತಪ್ಪಾಗಲ್ಲ. ಕೊನೆಯದಾಗಿ ಹೇಳೋದಾದ್ರೆ, ಅಭಿಜ್ಞಾ ಭಟ್ ಅವರ ಈ ಪಯಣ ನಮಗೆ ಕಲಿಸುವುದು ಒಂದೇ: ಪ್ರತಿಯೊಂದು ವೃತ್ತಿಯಲ್ಲೂ ಅದರದ್ದೇ ಆದ ಸವಾಲುಗಳಿರುತ್ತವೆ. ಬಣ್ಣದ ಲೋಕ ನಮಗೆ ದೂರದಿಂದ ಸುಂದರವಾಗಿ ಕಂಡರೂ ಅದರ ಒಳಗೆ ಇಂತಹ ನೋವಿನ ಪದರಗಳಿರುತ್ತವೆ. ಆಸಿ ಧಾರಾವಾಹಿಯ ರೋಹಿಣಿ ಪಾತ್ರ ಇನ್ನು ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ನೀವು ಆಸಿ ಧಾರಾವಾಹಿಯ ಆ ಇಮೋಷನಲ್ ಎಪಿಸೋಡ್ ನೋಡಿದ್ದೀರಾ? ಅಭಿಜ್ಞಾ ಭಟ್ ಅವರ ನಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವರದಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಖ್ಯವಾಗಿ ದ ನ್ಯೂಸ್ ವೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಘಂಟಿ ಗುರುತನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗುತ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇ. ನಮಸ್ಕಾರ.